Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಸ್ಪೆಸಿಫಿಕ್ ಪೇಪರ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಲಿಟ್ರೇಚರನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇಂಗ್ಲೀಷ್ ಲಿಟ್ರೇಚರನ್ನು ಯಾವೆಲ್ಲ ಯೂನಿಟಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಹೇಳಿದಾಗೆ 10th ಯೂನಿಟಿಂದ ಸ್ಟಾರ್ಟ್ ಮಾಡೋಣ. ರಿಸರ್ಚ್ ಮೆಥಡ್ಸ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್. ಓಕೆ, ಇದು ಇಂಗ್ಲೀಷ್ ಲಿಟ್ರೇಚರಲ್ಲಿ 10th ಯೂನಿಟ್ ಆಗಿರುತ್ತೆ. ಯಾಕೆ ಇಂಗ್ಲೀಷ್ ಲಿಟ್ರೇಚರನ್ನು 10th ಯೂನಿಟಿಂದನೇ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಸೊ ರಿಸರ್ಚ್ ಮೆಥಡ್ಸ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್. ಓಕೆ, ಈ ರಿಸರ್ಚ್ ಮೆಥಡ್ಸದ ಮೇಲೆ ಆಲ್ಮೋಸ್ಟ್ ನಾವು ಪೇಪರ್ ಒನ್ಗೂ ಸಹ 5 ಕ್ವಶನ್ಸು ರೈಸ್ ಆಗುತ್ತೆ. ನೆಕ್ಸ್ಟು ಪೇಪರ್ 2 ಆಗಿರ್ತಕ್ಕಂಥ ಇಂಗ್ಲೀಷ್ ಲಿಟ್ರೇಚರಲ್ಲೂ ಸಹ ಇಂಗ್ಲೀಷ್ ಮೆಥಡ್ಸ್ ಆ್ಯಂಡ್ ಇಂಗ್ಲೀಷ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್ ಅನ್ನೋವಂಥದ್ದು, ಇದಕ್ಕೂ ಸಹ ನಾವು 10 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಎವ್ರಿ ಯೂನಿಟಿಂದ. ಸೊ ಎಷ್ಟಾಯ್ತು ಇಲ್ಲಿ 15 ಕ್ವಶನ್ಸ್ ಆಯಿತು. ಸೊ 15 × 2 ಅಂದರೆ ಇಲ್ಲಿ 30 ಮಾರ್ಕ್ಸು. ಓಕೆ, 30 ಮಾರ್ಕ್ಸ್ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಯೂಸ್ ಆಗ್ತಕ್ಕಂಥದ್ದು ಯಾವುದು ಅಂದರೆ ರಿಸರ್ಚ್ ಮೆಥಡ್ಸ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇನ್ ಇಂಗ್ಲೀಷ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ಸ್ ಆಫ್ ರಿಸರ್ಚನ್ನು ನೋಡ್ತಾ ಹೋಗೋಣ. ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಂದರೆ ಮೀನಿಂಗು, ಡೆಫಿನಿಷನ್ಸು, ಅಂದರೆ ಟೈಪ್ಸು, ಇವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ, ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನೆಕ್ಸ್ಟು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಮೆಂಟು, ಪ್ರತಿಯೊಂದು ಲೈಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಫಂಡಮೆಂಟಲ್ಸ್ ಆಫ್ ರಿಸರ್ಚ್. ಓಕೆ, ರಿಸರ್ಚ್ ಅಂದರೆ ಏನು? ಅ ಕೇರ್ಫುಲ್ ಇನ್ವೆಸ್ಟಿಗೇಷನ್ ಆಫ್ ಸಮಥಿಂಗ್ ಈಸ್ ನೋನ್ ಆ್ಯಸ್ ರಿಸರ್ಚ್. ನೋಡಿ, ಅ ಕೇರ್ಫುಲ್ ಇನ್ವೆಸ್ಟಿಗೇಷನ್ ಆಫ್ ಸಮಥಿಂಗ್ ಈಸ್ ನೋನ್ ಆ್ಯಸ್ ರಿಸರ್ಚ್. ಓಕೆ, ಕೇರ್ಫುಲ್ಲಾಗಿ ನಾವೇನು ಮಾಡಬೇಕು? ಇನ್ವೆಸ್ಟಿಗೇಷನ್ ಮಾಡಿ ರಿಸರ್ಚ್ ಮಾಡ್ತಕ್ಕಂಥದ್ದಕ್ಕೆ ನಾವು ಕಾಮನ್ ಆಗಿ ನಾವು ರಿಸರ್ಚ್ ಅಂತ ಕರಿತೀವಿ. ಓಕೆ, ರಿಸರ್ಚ್ ಇನ್ ಲಿಟ್ರೇಚರ್ ನಮಗೆ ಬೇಕಾಗಿರೋದು, ಲಿಟ್ರೇಚರಲ್ಲಿ ಬೇಕಾಗಿರ್ತಕ್ಕಂಥ ರಿಸರ್ಚ್. ಓಕೆ, ರಿಸರ್ಚ್ ಇನ್ ಲಿಟ್ರೇಚರ್, ಕೇರ್ಫುಲ್ ಇನ್ವೆಸ್ಟಿಗೇಷನ್ ಆಫ್ ಲಿಟ್ರೇಚರ್ ಈಸ್ ನೋನ್ ಆ್ಯಸ್ ರಿಸರ್ಚ್ ಇನ್ ಲಿಟ್ರೇಚರ್. ಓಕೆ, ನಾವು ಸಾಹಿತ್ಯ, ಎಸ್ಪೆಷಲಿ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ನಾವು ಮಾಡ್ತಕ್ಕಂತಹ ರಿಸರ್ಚ್ಗೆ, ಸಂಶೋಧನೆಗೆ ನಾವೇನಂತ ಕರಿತೀವಿ? ರಿಸರ್ಚ್ ಇನ್ ಲಿಟ್ರೇಚರ್ ಅಂತ ಕರಿತೀವಿ. ಓಕೆ, ರಿಸರ್ಚ್ ಇನ್ ಇಂಗ್ಲೀಷ್ ಅಂದರೆ ಅ ಪರ್ಟಿಕ್ಯುಲರ್ ವೇ ಆಫ್ ಸ್ಟಡಿಂಗ್ ಇಂಗ್ಲೀಷ್. ನೋಡಿ, ಅ ಪರ್ಟಿಕ್ಯುಲರ್ ವೇ ಆಫ್ ಸ್ಟಡಿಂಗ್ ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಆರ್ಡರ್ ಟು ಡಿಸ್ಕವರ್ ಅ ನ್ಯೂ ಇನ್ಫಾರ್ಮೇಷನ್ ಅಬೌಟ್ ಇಟ್. ನೋಡಿ, ನಾವು ಮಾಡ್ತಕ್ಕಂಥ ಇಂಗ್ಲೀಷಲ್ಲಿ ರಿಸರ್ಚ್ ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ವೇಯಲ್ಲಿ ಸ್ಟಡಿ ಮಾಡ್ತಕ್ಕಂಥದ್ದು ಇಂಗ್ಲೀಷ್ ಲಿಟ್ರೇಚರ್ ಇರ್ಬೋದು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜೇ ಇರ್ಬೋದು. ಇನ್ ಆರ್ಡರ್ ಟು ಡಿಸ್ಕವರ್ ನ್ಯೂ ಇನ್ಫಾರ್ಮೇಷನ್. ನೋಡಿ, ಹೊಸ ಸಂಶೋಧನೆಯಿಂದ ಹೊಸ ವಿಚಾರಗಳನ್ನು ಏನು ಮಾಡ್ತೀವಿ? ಕಂಡು ಹಿಡಿತಕ್ಕಂಥದ್ದಕ್ಕೆ ನಾವು ರಿಸರ್ಚ್ ಅಂತ ಕರಿತೀವಿ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಸರ್ಚ್? ಮೀನಿಂಗ್ ಆಫ್ ರಿಸರ್ಚ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ಇಂಗ್ಲೀಷ್ ಲಿಟ್ರೇಚರ್. ನೋಡಿ, ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ಇಂಗ್ಲೀಷ್ ಲಿಟ್ರೇಚರ್ ಇನ್ ಆರ್ಡರ್ ಟು ಬ್ರಿಂಗ್ ಅ ನ್ಯೂ ನಾಲೆಡ್ಜ್. ಓಕೆ, ಹೊಸತನ್ನು ಅನಲೈಸ್ ಅಥವಾ ವಿಶ್ಲೇಷಣೆ ಮಾಡೋದಕ್ಕೆ, ಓಕೆ, ಯಾವುದರಲ್ಲಿ? ಇಂಗ್ಲೀಷ್ ಲಿಟ್ರೇಚರಲ್ಲಿ ಅದನ್ನು ನಾವು ಹೊಸತನ್ನು ಕಂಡು ಹಿಡಿಲಿಕ್ಕೆ, ಬ್ರಿಂಗ್ ಅ ನ್ಯೂ ನಾಲೆಡ್ಜ್, ಹೊಸ ಜ್ಞಾನವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಯಾವುದು ಅಂದರೆ ಈ ಲಿಟ್ರೇಚರ್, ಆ ಲಿಟ್ರೇಚರ್ಲಿ ಇರ್ತಕ್ಕಂತಹ ಸಂಶೋಧನೆ. ಓಕೆ, ಮೀನಿಂಗ್ ಆಫ್ ರಿಸರ್ಚ್, ಎ ಡಿಟೈಲ್ಡ್ ಆ್ಯಂಡ್ ಕೇರ್ಫುಲ್ ಸ್ಟಡಿ ಆಫ್ ಸಮಥಿಂಗ್. ನೋಡಿ, ಡಿಟೈಲ್ಡ್ ಆ್ಯಂಡ್ ಕೇರ್ಫುಲ್ ಸ್ಟಡಿ ಆಫ್ ಸಮಥಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಸರ್ಚ್ ಅಂದರೆ a detailed and careful study of something, ಸ್ಟಡಿ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನೋಡಿ, ನಾವು ಯಾವುದನ್ನು ಸಂಶೋಧನೆಗೆ ಒಳಪಡಿಸ್ತಿದೆಯೋ ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರ್ಬೋದು, ಮ್ಯಾಟರ್ ಇರ್ಬೋದು, ಫ್ಯಾಕ್ಟ್. ಓಕೆ, ಒಂದು ಸತ್ಯತೆ ಇರ್ಬೋದು, ಈವೆಂಟ್, ಸಂದರ್ಭ ಇರ್ಬೋದು, ಯೂಸಿಂಗ್ ಅ ಸೈಂಟಿಫಿಕ್ ಮೆಥಡ್. ಅವೆಲ್ಲ ಏನು ಇಷ್ಟೊತ್ತು ಹೇಳಿದ್ವಲ್ಲ, ಪರ್ಟಿಕ್ಯುಲರ್ ಸಬ್ಜೆಕ್ಟು, ಮ್ಯಾಟರು, ಫ್ಯಾಕ್ಟು, ನೆಕ್ಸ್ಟು ಈವೆಂಟು, ಇವನ್ನ ನಾವು ಸಂಶೋಧನೆಗೆ ಕೈಗೊಂಡಿದ್ದೀವಿ ಅಂದರೆ ಅವಕ್ಕೆಲ್ಲ ನಾವು ಸೈಂಟಿಫಿಕ್ ಮೆಥಡನ್ನು ಉಪಯೋಗ ಮಾಡಬೇಕು, ಅಂದರೆ ವೈಜ್ಞಾನಿಕ ಪದ್ಧತಿಯನ್ನು. ಓಕೆ, ಸಬ್ಜೆಕ್ಟ್ ಆ್ಯಂಡ್ ಟು ಫೈಂಡ್ ಔಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಇದರಿಂದ ಏನು ಮಾಡ್ಬೋದು ನಾವು? ಓಕೆ, ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇಟ್, ಅದರ ಬಗ್ಗೆ ನಾವು ಕೈಗೊಳ್ತಕ್ಕಂಥ ಸಂಶೋಧನೆಯ ಬಗ್ಗೆ ಇನ್ನೂ ಹಲವಾರು ವಿಧಾನಗಳನ್ನು, ಹಲವಾರು ವಿಷಯಗಳನ್ನು ಏನು ಮಾಡ್ಬೋದು? ಕಂಡು ಹಿಡಿಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು ಈ ರಿಸರ್ಚ್. ರಿಸರ್ಚ್ ವರ್ಡ್ ಕಮ್ಸ್ ಫ್ರಮ್ ಫ್ರೆಂಚ್ ವರ್ಡ್ ರಿಸಾರ್ಚೆ. ಓಕೆ, ರಿಸರ್ಚ್ ಅಂತಕ್ಕಂಥದ್ದು ಫ್ರೆಂಚ್ ವರ್ಡ್ ಆಗಿರ್ತಕ್ಕಂತಹ ರಿಸಾರ್ಚೆಯಿಂದ ಬಂದಿರತಕ್ಕಂಥದ್ದು. ರಿಸರ್ಚೆ ಇಟ್ ಮೀನ್ಸ್ ಟು ಸರ್ಚ್ ಔಟ್. ಏನು ರಿಸರ್ಚ್ ಅಂದ್ರೇನು? ಫ್ರೆಂಚ್ ವರ್ಡಿಂದ ಬಂದಿರತಕ್ಕಂತಹ ರಿಸಾರ್ಚೆಯಿಂದ ಬಂದಿದೆ.
ಇಟ್ ಮೀನ್ಸ್ ಹುಡುಕಿ ತೆಗೆ. ಅದರ ಅರ್ಥ ಏನಂದರೆ ಹುಡುಕಿ ತೆಗೆ. ನಾವು ಯಾವುದಾದ್ರೂ ಒಂದು ಸಂಶೋಧನೆ ಕೈಗೊಂಡಿದ್ದೀವಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಹುಡುಕಿ ನಾವು ಕಲೆಕ್ಟ್ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಶೋಧನೆ ಅಂತ ಕರಿತೀವಿ. ರಿಸರ್ಚ್, ದಿಸ್ ವರ್ಡ್ ಫಸ್ಟ್ ಟೈಮ್ ಯೂಸ್ಡ್ ಇನ್ 1577. ಓಕೆ, ರಿಸರ್ಚ್ ಅನ್ನುವಂತಹ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಎಷ್ಟರಲ್ಲಿ ಯೂಸ್ ಮಾಡಿದರು ಅಂದರೆ 1577ನಲ್ಲಿ, 1577ರಲ್ಲಿ ಮೊದಲ ಬಾರಿಗೆ ಇದನ್ನು ಯೂಸ್ ಮಾಡಿದರು, ರಿಸರ್ಚ್ ಅನ್ನುವಂಥ ಪದವನ್ನು. ನೆಕ್ಸ್ಟು ರೀ ಅಂದರೆ ಅಗೇನ್ ಆ್ಯಂಡ್ ಅಗೇನ್. ನಾನು ಆಲ್ರೆಡಿ ಕನ್ನಡದಲ್ಲಿ ಸಂಶೋಧನೆಯನ್ನು ಹೇಳುವಾಗ ಹೇಳಿದ್ದೀನಿ. ರೀ ಅಂದರೆ ಅಗೇನ್ ಆ್ಯಂಡ್ ಅಗೇನ್. ಓಕೆ, ಸರ್ಚ್ ಅಂದರೆ ಫೈಂಡ್ ಔಟ್. ಓಕೆ, ಅಂದರೆ ಪುನಃ ಪುನಃ ಹುಡುಕುವುದು ಅಥವಾ ಶೋಧಿಸುವುದಕ್ಕೆ ನಾವು ರಿಸರ್ಚ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಡೆಫಿನೇಷನ್ಸ್ ಆಫ್ ರಿಸರ್ಚ್. ಅರಿಸ್ಟಾಟಲ್ ಯೂಸ್ಡ್ ದಿ ಸೈಂಟಿಫಿಕ್ ಮೆಥಡ್ ಫಾರ್ ದ ಫಸ್ಟ್ ಟೈಮ್. ನೋಡಿ, ಅರಿಸ್ಟಾಟಲ್ ಅವರು ಏನು ಮಾಡ್ತಾರೆ, ಸೈಂಟಿಫಿಕ್ ಮೆಥಡಲ್ಲಿ ರಿಸರ್ಚನ್ನು ಕೈಗೊಳ್ಳಬೇಕು ಅಂಥೇಳಿ ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾರೆ, ಅದನ್ನು ಹೇಳ್ತಾ ಹೋಗಿದ್ದಾರೆ. ಡಿಫ್ರೆಂಟ್ ರಿಸರ್ಚರ್ಸ್ ಹ್ಯಾವ್ ಗಿವನ್ ಡಿಫ್ರೆಂಟ್ ಡೆಫಿನಿಷನ್ಸ್ ಆಫ್ ರಿಸರ್ಚ್. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಜನ ರಿಸರ್ಚ್ ಅಂದರೆ ಹೀಗಿರಬೇಕು, ರಿಸರ್ಚ್ ಅಂದರೆ ಹಾಗಿರಬೇಕು ಅಂತೇಳಿ ತುಂಬ ತಮ್ಮದೇ ಆಗಿರ್ತಕ್ಕಂಥ ವೇದಲ್ಲಿ ಡೆಫಿನಿಷನ್ಸನ್ನು ಕೊಟ್ಟಿದ್ದಾರೆ. ಫಸ್ಟು ಜಾನ್ ಡಬ್ಲ್ಯೂ ಕ್ರೇಸ್ವೆಲ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಇಂಗ್ಲೀಷ್ ಲಿಟ್ರೇಚರ್, ನಾಟ್ ಓನ್ಲಿ ಲಿಟ್ರೇಚರ್, ಇನ್ ಅವರ್ ರಿಸರ್ಚ್ ಮೆಥಡ್. ಓಕೆ, ರಿಸರ್ಚಲ್ಲಿ ಜಾನ್ ಕ್ರೇಸ್ವೆಲ್ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅಂದರೆ ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಥ್ರೋ ಇಟ್ ವಿ ಕ್ಯಾನ್ ಕಲೆಕ್ಟ್ ಇನ್ಫಾರ್ಮೇಷನ್. ನೋಡಿ, ಪ್ರೋಸೆಸ್ ಥ್ರೋ ಇಟ್ ವಿ ಕ್ಯಾನ್ ಕಲೆಕ್ಟ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಮೇಕ್ ಅನಾಲಿಸಿಸ್ ಆಫ್ ಇಟ್ ಆ್ಯಂಡ್ ದೆನ್ ವಿ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇಟ್ ಈಸ್ ಕಾಲ್ಡ್ ರಿಸರ್ಚ್. ಯಾರು ಹೇಳಿದ್ದಂದರೆ ಜಾನ್ ಡಬ್ಲ್ಯೂ ಕ್ರೇಸ್ವೆಲ್ ಅವರು ಹೇಳ್ತಾರೆ, ಅದು ರಿಸರ್ಚ್ ಅಥವಾ ಸಂಶೋಧನೆ ಅನ್ನೋದು ಒಂದು ಪ್ರೋಸೆಸ್, ಒಂದು ಪ್ರಕ್ರಿಯೆ. ಥ್ರೂ ಇಟ್ ವಿ ಕ್ಯಾನ್ ಕಲೆಕ್ಟ್ ಇನ್ಫಾರ್ಮೇಷನ್. ನಾವು ಎಲ್ಲ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಆ್ಯಂಡ್ ಮೇಕ್ ಇಟ್ ಅನಲೈಸಿಸ್, ಅದನ್ನು ಅನ್ವೇಷಣೆ ಅಥವಾ ವಿಶ್ಲೇಷಣೆಯನ್ನು ಮಾಡಿ, ವಿಶ್ಲೇಷಣೆಯನ್ನು ಮಾಡಿ ಅನಲೈಸಿಸ್ ಆಫ್ ಇಟ್ ಆ್ಯಂಡ್ ದೆನ್ ವಿ ಫುಲ್ಲಿ ಅಂಡರ್ಸ್ಟ್ಯಾಂಡ್. ನಾವು ಯಾವಾಗ ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಮತ್ತೊಮ್ಮೆ ಅನಲೈಸಿಸ್ ಮಾಡ್ತೀವೋ ಅಥವಾ ವಿಶ್ಲೇಷಣೆ ಮಾಡ್ತೀವೋ ಆಗ ಅದನ್ನು ಪೂರ್ತಿಯಾಗಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ವ್ಯಕ್ತಿ ಯಾರಂದರೆ ಜಾನ್ ಡಬ್ಲ್ಯೂ ಕ್ರೇಸ್ವೆಲ್. ಥಾಮಸ್ ಎಸ್ ಕುನ್ನಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಿ ಇಂಟ್ರೊಡ್ಯೂಸ್ ನ್ಯೂ ಕಾನ್ಸೆಪ್ಟ್ ಆಫ್ ಪ್ಯಾರಾಡಿಗ್ಮಾ. ಇದು ನೆಟ್ಟಲ್ಲಿ ಕೇಳಿದ್ದಾರೆ ಕ್ವಶನ್. ಹೂ ಇಂಟ್ರೊಡ್ಯೂಸ್ ಆರ್ ಹೂ ಕಾಯಿನ್ ದ ಟರ್ಮ್ ಆಫ್ ಪ್ಯಾರಾಡಿಗ್ಮಾ ಅಂತ ಕೇಳಿದರೆ, ಹೂ ಟರ್ಮ್ ದ ಕಾನ್ಸೆಪ್ಟ್ ಆಫ್ ಪ್ಯಾರಾಡಿಗ್ಮಾ ಅಂದರೆ ದಟ್ ಈಸ್ ಥಾಮಸ್ ಕುನ್ನಾ. ಓಕೆ, ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಈ ವ್ಯಕ್ತಿ ಥಾಮಸ್ ಕುನ್ನಾ ಅವರವರು. ನೆಕ್ಸ್ಟು ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ ಬರುತ್ತೆ. ಅದನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಮ್ಯಾಕ್ಸ್ ವೆಬರ್ ಆಗ್ತಾನೆ. ಮ್ಯಾಕ್ಸ್ ವೆಬರ್ ಈ ಇಂಟ್ರೊಡ್ಯೂಸ್ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ. ನೋಡಿ, ಈ ಇಂಟ್ರೊಡ್ಯೂಸ್ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ ಇನ್ ರಿಸರ್ಚ್. ಮ್ಯಾಕ್ಸ್ ವೆಬರ್ ಇಂಟ್ರೊಡ್ಯೂಸ್ಡ್ interpretative paradigm. Okay, according to him, how people understand the meaning of a particular thing in society. ಈ ಸಮಾಜದ ಬಗ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ನಾವು ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ ಅಂತ ಕರಿತೀವಿ. ಇನ್ ಅ ಗ್ರೂಪ್ ಇನ್ ಅ ನ್ಯಾಚುರಲ್ ವೇ ಈಸ್ ಕಾಲ್ಡ್ ರಿಸರ್ಚ್. ಅದನ್ನು ಆ ಸೊಸೈಟಿ ಬಗ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಷಯವನ್ನು, ಅದು ಒಂದು ಗ್ರೂಪದ ವಿಚಾರ ಇರ್ಬೋದು, ನ್ಯಾಚುರಲ್ ವೇಯಲ್ಲಿ ನಾವು ಯಾವ ರೀತಿ ಅದನ್ನು ತಿಳಿದುಕೊಳ್ಳುತ್ತೇವೆ ಅನ್ನೋದನ್ನು ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾದಲ್ಲಿ ಹೇಳ್ತಾ ಹೋಗಿದ್ದಾರೆ ಮ್ಯಾಕ್ಸ್ ವೆಬರ್. ಇಷ್ಟೇ ಕೇಳ್ತಾರೆ ನಮ್ಮ ಕ್ವಶನ್ಗೆ. ಥಾಮಸ್ ಕುನ್ನಾ ಇಂಟ್ರೊಡ್ಯೂಸ್ ಪ್ಯಾರಾಡಿಗ್ಮಾ ಆದರೆ, ಸೊ ಮ್ಯಾಕ್ಸ್ ವೆಬರ್ ಇಂಟ್ರೊಡ್ಯೂಸ್ಡ್ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ. ಹೂ ಕಾಯಿನ್ ದ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮಾ ಅಂತ ಕೇಳಿದರೆ ದಟ್ಸ್ ಮ್ಯಾಕ್ಸ್ ವೆಬರ್. ನೆಕ್ಸ್ಟು ಎಜುಕೇಷನಲ್ ರಿಸರ್ಚ್ ಅಂದರೆ ಏನಂತ ನೋಡ್ತಾ ಹೋಗೋಣ. ರಿಸರ್ಚ್ ವಿಚ್ ಈಸ್ ಯೂಸ್ಡ್ ಇನ್ ಎಜುಕೇಷನಲ್ ಫೀಲ್ಡ್. ನೋಡಿ, ಎಜುಕೇಷನಲ್ ರಿಸರ್ಚ್ ಅಂದ್ರೆ ಅದನ್ನು ಒಂದು ಎಜುಕೇಷನ್ ಫೀಲ್ಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಉಪಯೋಗ ಮಾಡ್ತಕ್ಕಂಥದ್ದು ಅಥವಾ ಸಂಶೋಧನೆಯನ್ನು ಕೈಗೊಳ್ತಕ್ಕಂಥದ್ದಕ್ಕೆ ನಾವು ಎಜುಕೇಷನಲ್ ರಿಸರ್ಚ್ ಅಂತ ಕರಿತೀವಿ. ಇಟ್ ಫೈಂಡ್ಸ್ ಅ ನ್ಯೂ ಥಿಂಗ್ಸ್ ಆ್ಯಂಡ್ ಇನೋವೇಟಿವ್ ಐಡಿಯಾಸ್ ಫ್ರಮ್ ಎಜುಕೇಷನಲ್ ಫೀಲ್ಡ್. ಓಪನ್ ಬುಕ್ ಎಕ್ಸಾಮ್ ಫ್ರಮ್ ಗುಜರಾತ್. ಅಂದರೆ ಎಜುಕೇಷನಲ್ ರಿಸರ್ಚ್ ಅಂದರೆ ಏನು ಹೇಳುತ್ತಂದರೆ, ಫಸ್ಟು ನಾವು ನಮ್ಮ ಎಜುಕೇಷನ್ ಸೆಕ್ಟರ್ ಅಂತ ತಗೊಂಡಾಗ, ಅಂದರೆ ಶೈಕ್ಷಣಿಕ ರಂಗದಲ್ಲಿ ಅಂತ ಬಂದಾಗ, ನಮ್ಮ ಶೈಕ್ಷಣಿಕ ರಂಗದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಪಠ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಓಕೆ, ಮಕ್ಕಳಿಗೆ ಯಾವ ರೀತಿ ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು, ಪ್ರಿಪರೇಟರಿ ಇರ್ಬೋದು, ಯಾವ ಸಮಯದಲ್ಲಿ ಅವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಎಲ್ಲ ರಿಸರ್ಚರ್ ಕೂಡ
ರಿಸರ್ಚ್ ಮಾಡಿನೇ ಆ ಒಂದು ಪದ್ಧತಿಯನ್ನು ತೊಗೊಂಬಂದಿರ್ತಾರೆ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಗುಜರಾತದಲ್ಲಿ ಓಪನ್ ಬುಕ್ ಓಪನ್ ಎಕ್ಸಾಮ್ ಅಂತೇಳಿ ಓಪನ್ ಬುಕ್ ಎಕ್ಸಾಮ್ ಅಂತೇಳಿ ಗುಜರಾತದಲ್ಲಿ ಇದನ್ನು ತೊಗೊಂಡು ಬಂದಿದ್ದಾರೆ. ತುಂಬ ಎಫೆಕ್ಟಿವ್ ಇದು. ಯಾಕೆ ಅಂದರೆ ಮಕ್ಕಳಿಗೆ ಪರೀಕ್ಷೆಯ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಗುಜರಾತ್ ಸರ್ಕಾರ ಏನು ಮಾಡಿದೆ, ಪರೀಕ್ಷೆಯಲ್ಲಿ ಪುಸ್ತಕವನ್ನು ಮಕ್ಕಳ ಕೈಲೇ ಕೊಟ್ಟು ಎಕ್ಸಾಮ್ಗೆ ಆನ್ಸರನ್ನು ಬರೆಸ್ತಕ್ಕಂತಹ ಒಂದು ಪದ್ಧತಿಗೆ ನಾವು ಓಪನ್ ಬುಕ್ ಎಕ್ಸಾಮ್ ಅಂತೇಳಿ ಕರಿತೀವಿ. ಅದನ್ನು ತೊಗೊಂಡು ಬಂದಿರ್ತಕ್ಕಂತಹ ರಾಜ್ಯ ಯಾವುದು ಅಂದರೆ ದಟ್ ಈಸ್ ಗುಜರಾತ್ ಆಗಿದೆ. ಓಕೆ, ಇದು ರಿಸರ್ಚ್ ಇನ್ ಎಜುಕೇಷನ್ ಫೀಲ್ಡ್ ಅಂತ ಹೇಳ್ಬೋದು. ಇದಿಷ್ಟು ರಿಸರ್ಚದ ಮೀನಿಂಗು, ರಿಸರ್ಚದ ಡೆಫಿನಿಷನ್ಸ್ ಆಯಿತು. ಸೊ ಇವಾಗ ಟೈಪ್ಸ್ ಆಫ್ ರಿಸರ್ಚನ್ನು ನೋಡ್ತಾ ಹೋಗೋಣ. ಇವತ್ತಿನ ಟೈಪ್ಸ್ ನಾನು ಬೇಸ್ಡ್ ಆನ್ ಪರ್ಪಸ್ ಅಂದರೆ ಉದ್ದೇಶದ ಆಧಾರದ ಮೇಲೆ ನಾನು ಒಂದಷ್ಟು ಟೈಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCETಗೆ. ಓಕೆ, ಅದು ಇಂಗ್ಲೀಷ್ ಲಿಟ್ರೇಚರಲ್ಲಿ. ಬೇಸ್ಡ್ ಆನ್ ಪರ್ಪಸ್ ಅಂದರೆ ಇದು ಕನ್ನಡದಲ್ಲಿ ಉದ್ದೇಶದ ಆಧಾರವಾಗಿ ಉದ್ದೇಶದ ಆಧಾರವಾಗಿ ಮೂರು ಟೈಪ್ಸ್ಗಳನ್ನು ಅಥವಾ 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಅವ್ಯಾವಂತ ನೋಡ್ತಾ ಹೋಗೋಣ. ಫಂಡಮೆಂಟಲ್ ರಿಸರ್ಚ್ ನೋಡಿ, ಫಂಡಮೆಂಟಲ್ ರಿಸರ್ಚ್ ಅದನ್ನು ನಾವು ಪ್ಯೂರ್ ಬೇಸಿಕ್ ರಿಸರ್ಚ್ ಅಂತೇಳಿ ಕರಿತೀವಿ. ಪ್ಯೂರ್ ಬೇಸಿಕ್ ರಿಸರ್ಚ್ ಅಂತೇಳಿ. ನೆಕ್ಸ್ಟು ಇಟ್ ಈಸ್ ಬೇಸ್ಡ್ ಆನ್ ಒರಿಜಿನಲ್ ಬೇಸಿಕ್ ರೂಲ್ಸ್. ನೋಡಿ, ಯಾರು ರಿಸರ್ಚದ ಮೇಲೆ ಆಲ್ರೆಡಿ ಕ್ಲಾಸಸನ್ನು ನೋಡಿದ್ದೀರೋ ಪೇಪರ್ 1ಗೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಪರ್ 2ಗೆ ನೋಡ್ತಾ ಇರೋರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಂಡಮೆಂಟಲ್ ಅಂತಲೇ ಅದರ ಹೆಸರಿದೆ. ಓಕೆ, ಮೂಲಭೂತ ಸಂಶೋಧನೆ, ಮೂಲ ಸಂಶೋಧನೆ ಅದು ಹೇಗಿರುತ್ತೆ ಅಂದರೆ ಪ್ಯೂರ್ ಆಗಿರುತ್ತೆ, ಬೇಸಿಕ್ ಆಗಿರುತ್ತೆ ಅಲ್ವಾ. ಇಟ್ ಈಸ್ ಬೇಸ್ಡ್ ಆನ್ ಒರಿಜಿನಲ್. ಓಕೆ, ಬೇಸ್ಡ್ ಆನ್ ಒರಿಜಿನಲ್ ಬೇಸಿಕ್ ರೂಲ್ಸ್ ಇರುತ್ತೆ, ಪ್ರಿನ್ಸಿಪಲ್ಸ್ ಇರುತ್ತೆ, ಬೇಸಿಕ್ ಥಿಯರಿ ಇರುತ್ತೆ. ಟು ಫೈಂಡ್ ಔಟ್ ಸೊಲ್ಯೂಷನ್ಸ್ ಇನ್ ಅ ಸೈಂಟಿಫಿಕ್ ವೇ ಫಾರ್ ಪ್ರಾಬ್ಲಮ್. ನೋಡಿ, ಅಷ್ಟೇ ಅಲ್ಲದೆ ಇದು ಬೇಸಿಕ್ ಆಗಿರೋದ್ರಿಂದ ಇದನ್ನು ಸಹ ನಾವು ಸೈಂಟಿಫಿಕ್ ವೇಲಿ ಅಂದರೆ ಈ ವೈಜ್ಞಾನಿಕ ಮೆಥಡಲ್ಲೇ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಕ್ಕಂತಹದ್ದಕ್ಕೆ ನಾವು ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ಲಾ ಇರ್ಬೋದು, ಓಕೆ, ಮೋಟಿವೇಶನ್ ಇರ್ಬೋದು, ನೆಕ್ಸ್ಟು ಎಜುಕೇಷನಲ್ ವ್ಯಾಲ್ಯೂಸ್ ಇರ್ಬೋದು. ಇವಿಷ್ಟು ಏನಕ್ಕೆ ಅಂದರೆ ಫಂಡಮೆಂಟಲ್ ರಿಸರ್ಚ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಓಕೆ, ಒಬ್ಬರು ಯಾರ್ದಾದ್ರೂ ಒಂದು ಆತ್ಮಚರಿತ್ರೆಯನ್ನು ಕೊಡ್ತಾರೆ, ಆ ಆತ್ಮಚರಿತ್ರೆ ಯಾವ ಥರದ ರಿಸರ್ಚ್ ಆಗಿದೆ, ಇದು ಫಂಡಮೆಂಟಲ್ಲ, ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್ ಅಂತ ಕೇಳ್ತಾರೆ. ಸೊ ದಟ್ ಈಸ್ ಫಸ್ಟ್ ಟೈಮ್ ನಾವು ಬುಕ್ಕನ್ನು ಅಥವಾ ಫಸ್ಟ್ ಟೈಮ್ ನಾವು ಯಾರ್ದಾದ್ರೂ ಆತ್ಮಚರಿತ್ರೆಯನ್ನು ಬರಿತಾ ಇದ್ದೀವಿ ಅಥವಾ ಅದನ್ನು ಓದ್ತಾ ಇದ್ದೀವಿ ಅಂದರೆ ದಟ್ ಈಸ್ ಅದ್ರ ಮೇಲೆ ನಾವು ರಿಸರ್ಚನ್ನು ಕೈಗೊಂಡಿದ್ದೀವಿ. ಯಾರ್ದಾದ್ರೂ ಒಂದು ಬಯೋಗ್ರಫಿ ಮೇಲೆ ರಿಸರ್ಚನ್ನು ಕೈಗೊಂಡಿದ್ದೀವಿ ಅಥವಾ ಆಟೋಬಯೋಗ್ರಫಿ ಮೇಲೆ ರಿಸರ್ಚನ್ನು ಕೈಗೊಂಡಿದ್ದೀವಿ ಅಂದರೆ ದಟ್ ಈಸ್ ಅ ಫಂಡಮೆಂಟಲ್ ರಿಸರ್ಚ್ ಆಗಿರುತ್ತೆ, ಅದು ಬೇಸಿಕ್ ರಿಸರ್ಚ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ಅಂದರೆ ನಾವು ಫೀಲ್ಡ್ ರಿಸರ್ಚ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಟು ಸಾಲ್ವ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಆಫ್ ಫೀಲ್ಡ್. ಓಕೆ, ಯಾವುದಾದ್ರೂ ಒಂದು ಇದನ್ನು ನಾವು ಕನ್ನಡದಲ್ಲಿ ನಾವು ಅನ್ವಯಿಕ ಸಂಶೋಧನೆ ಅಂತ ಕರಿತೀವಿ. ಓಕೆ, ವಿಭಿನ್ನ ಸಮಸ್ಯೆಗಳ ಪರಿಹಾರದ ಫಲಿತಾಂಶ ಮತ್ತು ಈ ಮೂಲಭೂತ ಸಂಶೋಧನೆಯಿಂದ ಹೊರಹೊಮ್ಮಿರ್ತಕ್ಕಂಥ ಫಲಿತಾಂಶಗಳನ್ನು ಈ ಬೇರೆ ಬೇರೆ ಉಪಯುಕ್ತ ಆಗಿರ್ತಕ್ಕಂಥ ಕಾರ್ಯಗಳನ್ನು ಬಳಸಿಬಿಟ್ಟು ನಾವು ಮಾಡ್ತಕ್ಕಂಥದಕ್ಕೆ ಅಪ್ಲೈಡ್ ರಿಸರ್ಚ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಈ ಅಪ್ಲೈಡ್ ರಿಸರ್ಚ್ ಅಂದ್ರೆ ಒಂದು ನಿರ್ದಿಷ್ಟ ಆಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ನೈಜ ಸಮಸ್ಯೆಗಳನ್ನು ಪರಿಹರಿಸೋದು. ಓಕೆ, ನೈಜ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವುದಾಗಿರ್ತಕ್ಕಂಥದ್ದು ಯಾವುದಾದ್ರೆ ಅಪ್ಲೈಡ್ ರಿಸರ್ಚ್ ಆಗಿರುತ್ತೆ. ಓಕೆ, ಈಗ ಎಜುಕೇಷನಲ್ ಫೀಲ್ಡ್ ಅಂತ ಬಂದಾಗ ಎಜುಕೇಷನಲ್ ಫೀಲ್ಡಲ್ಲೇ ಇರ್ತಕ್ಕಂತಹ ಮಕ್ಕಳ ಬಗ್ಗೆ ಅವರು ಅನುಭವಿಸ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಏನು ಮಾಡಬೇಕು, ನಾವು ರಿಸರ್ಚನ್ನು ಕೈಗೊಂಡು ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯೋದಕ್ಕೆ ನಾವು ಅಪ್ಲೈಡ್ ರಿಸರ್ಚ್ ಅಥವಾ ಅನ್ವಯಿಕ ಸಂಶೋಧನೆ ಅಂತೇಳಿ ಕರಿತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಲಾರ್ಜ್ ಫೀಲ್ಡ್. ಫಾರ್ ಎಕ್ಸಾಂಪಲ್ ಯೂಸ್ ಆಫ್ ನ್ಯೂಸ್ ಪೇಪರ್ ಇನ್ ಸ್ಟಡಿ. ಓಕೆ, ಆ ಸ್ಟಡಿಯಲ್ಲಿ ಅಥವಾ ಅಧ್ಯಯನದಲ್ಲಿ ನ್ಯೂಸ್ ಪೇಪರನ್ನು ತಗೊಳ್ಳೋದು, ಅದರ ಮೇಲೆ ನಾವು ಸ್ಟಡಿಯನ್ನು ಅಥವಾ ರಿಸರ್ಚನ್ನು ಕೈಗೊಳ್ಳೋದಕ್ಕೆ ಅದಕ್ಕೆ ನಾವು ಅನ್ವಯಿಕ ಸಂಶೋಧನೆ ಅಂತ ಕರೆದ್ರು. ಇನ್ನು ನೆಕ್ಸ್ಟು ಆ್ಯಕ್ಷನ್ ರಿಸರ್ಚ್. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಆ್ಯಕ್ಷನ್ ರಿಸರ್ಚ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ ಆಫ್ ದ ಫೀಲ್ಡ್. ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಕೈಗೊಂಡಿದ್ದೀವಿ ಅಂದರೆ ಆ ಸಮಸ್ಯೆಗೆ, ಆ ಪ್ರಾಬ್ಲಮ್ಗೆ ಇಮಿಡಿಯೇಟಾಗಿ ಪರಿಹಾರವನ್ನು ಕಂಡುಹಿಡಿಯುವಂಥದ್ದಕ್ಕೆ ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ಆ್ಯಕ್ಷನ್ ಅಂದ್ರೆ ಕ್ರಿಯಾ ಸಂಶೋಧನೆ, ಕನ್ನಡದಲ್ಲಿ ಕ್ರಿಯಾ ಸಂಶೋಧನೆ. ಓಕೆ, ಕ್ರಿಯಾ ಸಂಶೋಧನೆ ಅನ್ನೋದು ಒಂದು ಶೈಕ್ಷಣಿಕ ಸಂಶೋಧನೆ. ಇದು ಸಮಸ್ಯೆಗಳಿಗೆ ತತ್ಕ್ಷಣ ಪರಿಹಾರ ಕಂಡುಹಿಡಿತಕ್ಕಂತಹ ಗುರಿಯನ್ನು ಹೊಂದಿದೆ. ಯಾವುದು? ಈ ಆ್ಯಕ್ಷನ್ ರಿಸರ್ಚ್. ನೆಕ್ಸ್ಟು ಒಂದು ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳು ಓದಲಿಕ್ಕೆ ಬರೀಲಿಕ್ಕೆ ಸಮಸ್ಯೆಯನ್ನು ಅಥವಾ ಈ ಅಂಕಗಣಿತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ
ಅಲ್ಲಿ ತಕ್ಷಣ ಆ ಕ್ಲಾಸ್ ಟೀಚರ್ ಏನು ಮಾಡಬೇಕು, ಆ ಸಮಸ್ಯೆಗೆ ಅತಿ ವೇಗವಾಗಿ ಪರಿಹಾರವನ್ನು ಕೊಡಬೇಕು ಮಕ್ಕಳಿಗೆ. ಓಕೆ, ಆ ಫೀಲ್ಡಲ್ಲಿ ಆ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಮಕ್ಕಳಿಗೆ ಇನ್ನೂ ಈಸಿ ವೇಯಲ್ಲಿ ಅವ್ರು ಏನು ಮಾಡಬೇಕು, ಟೀಚಿಂಗನ್ನು ಮಾಡಿಬಿಟ್ಟು ತಮ್ಮ ಮಕ್ಕಳಿಗೆ ಅತಿ ವೇಗವಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಕ್ಕಂಥದ್ದಕ್ಕೆ ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೀಚರ್ ವಾಂಟ್ಸ್ ಟು ಚೆಕ್ ದಟ್ ವೆದರ್ ಹಿಸ್ ಟೀಚರ್ ಈಸ್ ಅಫೆಕ್ಟಿಂಗ್ ಆನ್ ಸ್ಟೂಡೆಂಟ್ಸ್ ಆರ್ ನಾಟ್. ನೋಡಿ, ಆ ಟೀಚರು ಮಾಡಿರ್ತಕ್ಕಂತಹ ಪಾಠ ಬೋಧನೆ ಅವರ ಟೀಚಿಂಗ್ ಏನಿದೆಯಲ್ಲ ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಅಫೆಕ್ಟ್ ಆಗಿದೆ ಅಥವಾ ಪರಿಣಾಮ ಬೀರಿದೆ ಅನ್ನೋದನ್ನು ಏನು ಮಾಡಬೇಕು, ಅವರು ಇಮಿಡಿಯೇಟಾಗಿ ಚೆಕ್ ಮಾಡಬೇಕು. ಚೆಕಿಂಗ್ ದಿಸ್ ಈಸ್ ಯೂಸಸ್. ಓಕೆ, ಅದನ್ನ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರವನ್ನು ಇಮಿಡಿಯೇಟಾಗಿ ಕೊಡಬೇಕಾಗುತ್ತೆ ಆ್ಯಸ್ ಅ ಕ್ಲಾಸ್ ಟೀಚರ್ ಆಗಿ. ಓಕೆ, ಆ್ಯಕ್ಷನ್ ರಿಸರ್ಚ್ಗೆ ಎಕ್ಸಾಂಪಲ್ ಇದು ಪುಪಿಲ್ಸ್ ರೀಡಿಂಗ್ ಸ್ಕಿಲ್. ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಪುಪಿಲ್ ಆಗಬೇಕಿತ್ತು. ಪುಪಿಲ್ಸ್ ಅಂದರೆ ಮಕ್ಕಳು. ಪುಪಿಲ್ಸ್ ರೀಡಿಂಗ್ ಸ್ಕಿಲ್ ಆ್ಯಕ್ಷನ್ ರಿಸರ್ಚ್ ಈಸ್ ಫಾರ್ ಸ್ಮಾಲ್ ಫೀಲ್ಡ್. ಓಕೆ, ಆ್ಯಕ್ಷನ್ ರಿಸರ್ಚನ್ನು ಹೆಚ್ಚಾಗಿ ನಾವು ಸ್ಮಾಲ್ ಫೀಲ್ಡಲ್ಲಿ, ಓಕೆ, ಸಣ್ಣ ಕ್ಷೇತ್ರದಲ್ಲಿ ಯೂಸ್ ಮಾಡ್ತೀವಿ. ಸ್ಮಾಲ್ ಫೀಲ್ಡ್ ಅಂತ ಯಾಕೆ ಕರಿತೀವಿ ಅಂದರೆ ಒಂದು ವರ್ಗಕೋಣೆಯಲ್ಲಿ, ಅಂದರೆ ಇದು ಒಂದು ವರ್ಗಕೋಣೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸೂಕ್ತವಾಗಿರ್ತಕ್ಕಂತಹ ಮೆಥಡ್ ಯಾವುದು ಅಂದರೆ ದಟ್ ಈಸ್ ಅ ಕ್ರಿಯೆ ಸಂಶೋಧನೆ ಅಥವಾ ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ಬೋದು. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂತ ನೋಡ್ತಾ ಹೋದರೆ ಟು ಕಾಂಟ್ರಿಬ್ಯೂಟ್ ಅ ನ್ಯೂ ನಾಲೆಡ್ಜ್. ಓಕೆ, ನಾವು ಸಂಶೋಧನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಸ ನಾಲೆಡ್ಜನ್ನು ಉತ್ಪಾದನೆ ಮಾಡ್ಬೋದು. ಆಬ್ಜೆಕ್ಟಿವ್ ಪ್ರೋಸೆಸ್ ಇರುತ್ತೆ, ಸೈಂಟಿಫಿಕ್ ಪ್ರೋಸೆಸ್ ಇದೆ, ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿದ್ದೀವಿ. ಅಡ್ವಾನ್ಸಿಂಗ್ ಅ ನಾಲೆಡ್ಜ್ ಫಾರ್ ಪ್ರಮೋಟಿಂಗ್ ಅ ಪ್ರೋಗ್ರೆಸ್. ಓಕೆ, ಇದೊಂದು ಕಂಟಿನ್ಯೂಸ್ ಆಗಿರ್ತಕ್ಕಂತಹ ಪ್ರೋಗ್ರೆಸ್ ಆಗಿದೆ. ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇರುತ್ತೆ. ಓಕೆ, ಸಂಶೋಧನೆ ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾವು ಕೈಗೊಳ್ತಾ ಹೋಗ್ತೀವಿ, ಅದಕ್ಕೆ ಇದನ್ನು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಅಂತ ಕರೆದ್ವಿ. ನೆಕ್ಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ, ಇದು ಕೂಡ ಇಂಪಾರ್ಟೆಂಟು. ಓಕೆ, ನಾವು ಸಂಶೋಧನೆ ಮಾಡೋದ್ರಿಂದ ನಮಗೆ ಇನ್ನಷ್ಟು ಈ ವಿಮರ್ಶಾತ್ಮಕ ಆಲೋಚನೆಗಳು ಬರ್ತಾ ಹೋಗುತ್ತೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್. ಓಕೆ, ನಾಳಿನ ಕ್ಲಾಸಲ್ಲಿ ನಾವು ಸ್ಕೋಪದ ಆಧಾರದ ಮೇಲೆ ನಾವು ಒಂದಷ್ಟು ಟೈಪ್ಸ್ ಇದೆ ಈ ರಿಸರ್ಚ್ಗೆ. ಸೊ ಸ್ಕೋಪದ ಆಧಾರದ ಮೇಲೆ ಒಂದಷ್ಟು, ನೆಕ್ಸ್ಟು ಈ ಸ್ವರೂಪದ ಆಧಾರದ ಮೇಲೆ. ಓಕೆ, ಒಂದಷ್ಟು 2 ಏನು ರಿಸರ್ಚದ ಟೈಪ್ಸ್ ಇದೆ. ಸೊ ನಾಳೆ ಕ್ಲಾಸಲ್ಲಿ ಅವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನನಗೆ ಈ ಇಂಗ್ಲೀಷ್ ಕ್ಲಾಸಸ್ ಅರ್ಥ ಆಗ್ತಿದೆ ಅಂದರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ಇನ್ನು ಏನಾದರೂ ಇಂಪ್ರೂವ್ಮೆಂಟ್ ಬೇಕಾಗಿದೆನಾ, ಅಥವಾ ನಿಮ್ಮ ಕಮೆಂಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಒಂದು ಟೀಚಿಂಗ್ ಮೆಥಡ್ಗೆ. ಓಕೆ, ನನ್ನ ಟೀಚಿಂಗಲ್ಲಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ಸೊ ನನ್ನ ಕ್ಲಾಸಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಬಟನ್ನ ಒತ್ತಿ. ಥ್ಯಾಂಕ್ ಯು ಸೊ ಮಚ್.